MCC ಬ್ಯಾಂಕ್ ತನ್ನ 114ನೇ ವರ್ಷದ ಅಸ್ತಿತ್ವದಲ್ಲಿ ಇನ್ನೊಂದು ಮಹತ್ತರ ಮೈಲುಗಲ್ಲನ್ನು ಸೇರಿಸಿದೆ. 22ನೇ ಶಾಖೆ MCC ಬ್ಯಾಂಕಿನ ಈ 114 ವರ್ಷದ ಚರಿತ್ರೆಯ ಈ ಘಟನೆಯಲ್ಲಿ ಭಾಗವಹಿಸುವುದು ತುಂಬ ಸಂತೋಷ ತಂದಿದೆ. ಅಧ್ಯಕ್ಷತೆ ವಹಿಸಿದ ಚೇರ್ಮನ್ ಶ್ರೀಮಾನ್ ಅನಿಲ್ ಲೋಬೋ, ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಸಿಸ್ಟರ್ ಮಿಲ್ಲಿ, ಅರ್ಸುಲೆನ್ ಫ್ರಾನ್ಸಿಸ್ಕನ್ ಕಾಂಗ್ರಿಗೇಷನ್ನ ಸುಪೀರಿಯರ್ ಜನರಲ್, ಗೌರವ ಅತಿಥಿ ವಂದನೀಯ ಗುರು ಫಾದರ್ ನಿಲೇಶ್, ಅಡ್ಮಿನಿಸ್ಟ್ರೇಟರ್ ಫಾದರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತ್, ಶ್ರೀ CM ಸತ್ತಾರ್ ಮಾಜಿ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್, ಹಾಗೂ ನೆರೆದಿರುವ ಎಲ್ಲ ಗುರುಗಳೇ, ಕನ್ಯಾ ಭಗಿನಿಯರೇ, ಆಡಳಿತ ಮಂಡಳಿಯವರೇ ಹಾಗೂ ನೆಚ್ಚಿನ ಸಹೋದರ ಸಹೋದರಿಯರೇ, ಈ ರವಿವಾರ ಪವಿತ್ರ ಸಭೆಗೆ ಪವಿತ್ರ ದಿನ. ಈ ಪವಿತ್ರ ದಿನದಲ್ಲಿ ದೇರಳಕಟ್ಟೆಯಲ್ಲಿ MCC ಬ್ಯಾಂಕಿನ ನೂತನ ಶಾಖೆ 22ನೇ ಶಾಖೆ ಆರಂಭಗೊಂಡಿದೆ. ಚೇರ್ಮನ್, ಆಡಳಿತ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ದೇರಳಕಟ್ಟೆಯ ಪರಿಸರದ ಜನತೆಗೆ ಬ್ಯಾಂಕಿನ ಸೇವೆ ಕೊಡಲು ದೊಡ್ಡ ಮನಸ್ಸು ಮಾಡಿದ್ದೀರಾ. ದೇವರು ನಿಮ್ಮನ್ನು ಹರಸಲಿ, ಜನರ ಸಹಕಾರ ನಿಮಗೆ ಲಭಿಸಲಿ ಎಂದು ಹಾರೈಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನ ವ್ಯವಹಾರ ಅಂದರೆ ಜನರು ಸ್ವಲ್ಪ ಹಿಂಜರಿಯುತ್ತಾರೆ, ಸ್ವಲ್ಪ ಹೆದರುತ್ತಾರೆ. ಹಲವು ಅವ್ಯವಹಾರ, ಜನರು ಪ್ರತ್ಯೇಕವಾಗಿ ಪಾಪದವರು ಕಷ್ಟ ನಷ್ಟಕ್ಕೆ ಸಿಲುಕುವುದು. ಆದರೆ MCC ಬ್ಯಾಂಕ್ 114 ವರ್ಷಗಳಲ್ಲಿ ಜನರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರವಾಗಿದೆ. 114 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಸಲ್ಲಿಸಿ ಅವರ ಭರವಸೆ, ಮೆಚ್ಚುಗೆ, ಆಶೀರ್ವಾದ ಪಡೆದು 22ನೇ ಶಾಖೆ ಆರಂಭಿಸುವ ಸಾಧನೆ ಮಾಡಿದೆ. ಕಾಂಗ್ರ್ಯಾಚುಲೇಷನ್ಸ್ ಚೇರ್ಮನ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ MCC ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ಅವ್ಯವಹಾರಗಳಿಂದ ಜನರು ಬ್ಯಾಂಕ್ ಸೇವೆಯಲ್ಲಿ ವಿಶ್ವಾಸ, ಭರವಸೆ ಕಳೆದುಕೊಳ್ಳುವ ಸಮಯದಲ್ಲಿ ನೀವು ಜನರ ಮೆಚ್ಚುಗೆ, ವಿಶ್ವಾಸ, ಭರವಸೆ, ಟ್ರಸ್ಟ್ ಪಡೆದುಕೊಂಡಿದ್ದೀರಿ. ದೇವರ ಕೃಪೆಯಿಂದ ಇದೇ ರೀತಿ ಮುಂದುವರಿಯಿರಿ. ಗ್ರಾಹಕರೇ ದೇವರು, ಗ್ರಾಹಕರಿಗೆ ಗೌರವ ಕೊಡಿ. ಕೆಲವು ಬ್ಯಾಂಕ್ಗಳಲ್ಲಿ ಗ್ರಾಹಕರನ್ನು ಮುಖ ಎತ್ತಿ ನೋಡುವ ಗತಿ ಇಲ್ಲ. ಇವತ್ತಿನ ದಿನಗಳಲ್ಲಿ ಅವರ ಬಟ್ಟೆ, ಅವರು ಧರಿಸಿದ ಡ್ರೆಸ್, ಅದನ್ನು ನೋಡಿ ಅವರಿಗೆ ಗೌರವ ಸಲ್ಲುತ್ತದೆ. ನಿಮ್ಮ ಈ ಶಾಖೆಯಲ್ಲಿ ಅಂಥದ್ದು ಆಗುವುದು ಬೇಡ. ಪರರ ಸೇವೆಯೇ ದೇವರ ಸೇವೆ, ಜನರ ಸೇವೆಯೇ ಜನಾರ್ದನನ ಸೇವೆ. ಇದನ್ನು ಯಾವಾಗಲೂ ಇಲ್ಲಿಯ ಸಿಬ್ಬಂದಿಗಳು ಮನಸ್ಸಿನಲ್ಲಿಟ್ಟು ಈ ಪರಿಸರದ ಜನರಿಗೆ ಒಳ್ಳೆಯ ಸೇವೆ ಕೊಡಬೇಕಂತ ನನ್ನ ಆಸೆ. ಪ್ರಭು ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಅಧ್ಯಾಯ 25ರಲ್ಲಿ ನನ್ನ ಅತಿ ಕಿರಿಯ ಸಹೋದರ ಸಹೋದರಿಯರಿಗೆ ನೀನು ಏನು ಮಾಡಿದೆ ಅದನ್ನು ನನಗೆ ಮಾಡಿದೆ ಎಂದು ಹೇಳುತ್ತಾರೆ. ಆ ಮನೋಭಾವದಿಂದ ಈ ಶಾಖೆಯಲ್ಲಿ ಸೇವೆ ಸಲ್ಲಲಿ ಅಂತ ನನ್ನ ಆಶೆ. ಪ್ರಸ್ತುತ ಕಾಲದಲ್ಲಿ ಬ್ಯಾಂಕಿಗೆ ಬರುವ ಜನರು ಹೆಚ್ಚಾಗಿ ಅವಿದ್ಯಾವಂತರು. ವಿದ್ಯಾವಂತರು ಡಿಜಿಟಲ್ ಮುಖಾಂತರ ತಮ್ಮ ಕೆಲಸ ಮಾಡುತ್ತಾರೆ. ಅವಿದ್ಯಾವಂತರು ಬಂದಾಗ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ, ಗೌರವದಿಂದ ಅವರಲ್ಲಿ ಸ್ಪಂದಿಸಿ ಅವರಿಗೆ ಸೇವೆ ಲಭಿಸಲೆಂದು ನನ್ನ ಆಶೆ, ಆಕಾಂಕ್ಷೆ. ದೇರಳಕಟ್ಟೆ ಒಂದು ವಿಶೇಷ ಪರಿಸರ. ಈ ಪರಿಸರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ವಾಸಿಸುವ ಸ್ಥಳ.
ಈ ಒಂದು ಟೌನು ಆ ರೀತಿಯ ಟೌನ್ ಆಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂಗಳು. MCC ಬ್ಯಾಂಕ್ ಈ ಶಾಖೆ ಈ ಮೂರು ಧರ್ಮದ ಜನರಲ್ಲಿ ಒಳ್ಳೆಯ ಸಂಬಂಧ ಬೆಳೆಸಲು, ಸಾಮರಸ್ಯದಿಂದ ಜನರು ಬಾಳಲು ಒಂದು ಪವಿತ್ರ ಸ್ಥಳವಾಗಲಿ ಅಂತ ನನ್ನ ಆಶೆ ಇದೆ. ಈ ಶಾಖೆಯಿಂದ ಎಲ್ಲ ತರಹದ ಗ್ರಾಹಕರಿಗೆ ಮನ ಮೆಚ್ಚುವ ಸೇವೆ ಲಭಿಸಲಿ, ಸಾರ್ವಜನಿಕರಿಂದ ಒಳ್ಳೆಯ ಸಹಕಾರ ಲಭಿಸಲಿ, ಈ ಶಾಖೆ ಪ್ರಗತಿ ಪಥದಲ್ಲಿ ಮುಂದೆ ಹೋಗಲಿ, MCC ಬ್ಯಾಂಕಿನ ಪ್ರಮುಖ ಶಾಖೆಯಾಗಿ ಬೆಳೆಯಲಿ, ಮಾದರಿಯಾಗಿ ಬೆಳೆಯಲಿ, ಸೇವೆ ಪರಮಾತ್ಮನ ಮೆಚ್ಚುಗೆಗೆ ಹಾಗೂ ಕೃಪೆಗೆ ಪಾತ್ರವಾಗಲೆಂದು ಹಾರೈಸಿ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಬೇಡಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್.